ಹೇ ಫ್ಯಾಮ್, ದಿಸ್ ಈಸ್ ಡೇ 2. ಅಂದರೆ ಇವಾಗ ಮುರುಡೇಶ್ವರದಲ್ಲಿದ್ದೀವಿ. ನಿನ್ನೆ ನೈಟ್ ಇಲ್ಲೇ ಸ್ಟೇ ಆಗಿದ್ದಲ್ಲ, ಸೊ ಇವಾಗ ಮಾರ್ನಿಂಗ್ 1 ಅವರ್ ಹೋಗ್ತಾ ಇದ್ದೀವಿ. ಸೊ ನಾನು 1 ಅವರ್ಗೋಸ್ಕರನೇ ಬಂದಿದ್ದು ಈ ಟ್ರಿಪ್ಗೆ, ಅದಕ್ಕೆ 1 ಅವರ್ ಹೋಗ್ತಾ ಇದ್ವಿ. ಇದು ನನ್ನ ಔಟ್ಫಿಟ್. ಇವಾಗ ಹೊರಡಬೇಕು. ಎಲ್ಲರೂ ಬಸ್ಸಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊರಡೋಣ. ಬಾ. ಬೀಚ್ ಪಕ್ಕನೇ ಬಸ್ಸಲ್ಲಿ ಹೋಗ್ತಾ ಇದೀವಿ. ಎಷ್ಟು ಚಂದ ಅನಿಸ್ತಾ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಇವಾಗ 1 ಅವರ್ ಆಗಿ ಹೊರಟ್ವಿ. ಸಕ್ಕತ್ತಾಗಿದೆ. ಬಟ್ ನನಗಂತೂ ನಾನು ಇಲ್ಲಿ ಈ ಬೀಚಲ್ಲಿ ಎಷ್ಟು ಸಲ ಆಡಿದ್ದೀನಿ ಅಂತ ಅಂದರೆ ಬೇಜಾನ್ ಸಲ ಆಡ್ಬಿಟ್ಟಿದ್ದೀನಿ. ಬೋಟಿಂಗ್ ಫುಲ್ ಸಕ್ಕತ್ತಾಗಿದೆ. ಎಷ್ಟಿದೆ ನೋಡಿ ನೀರು. ಸಕ್ಕತ್ತಾಗಿದೆ. ಬ್ರಿಡ್ಜ್ ನೋಡಿ, ಲಾಂಗ್ ಬ್ರಿಡ್ಜ್ ಅಂತೆ, ಲಾಂಗೆಸ್ಟ್ ಬ್ರಿಡ್ಜ್ ಶರಾವತಿ ರಿವರ್ದು. ಸೊ ಎಷ್ಟೊಂದು ಬೋಟ್ ಓಡಾಡ್ತಿದೆ. ಸೊ ವಿ ಆರ್ ಗೋಯಿಂಗ್ ಅಂಡರ್ ದ ಬ್ರಿಡ್ಜ್. I like water. I like water. I like the scenery. Super idala. ನಮ್ಮ ಬೋಟ್ ಇವಾಗ ನಾವು ಮ್ಯಾಂಗೋ ಫಾರೆಸ್ಟ್ ಬಂದಿದ್ದೀವಿ. ಏನೋ ವಾಕ್, ಏನೋ ಸಮಥಿಂಗ್ ಏನೋ ಇದೆಯಂತೆ. ಏನಿದೆ, ಬೋರ್ಡ್ ವಾಕ್ ಹೋಗ್ಬೇಕು. ಅವರೆಲ್ಲ ರೆಸ್ಟ್ ಹೋಗಿದ್ದಾರೆ. ಸೊ ಈ ಜೋಗಾಲಿ ಇತ್ತು, ನಾವು ಆಟ ಆಡ್ತೀವಿ. ಅಲ್ಲೂ ಆಟ ಆಡ್ತಾ ಇದ್ದಾರೆ. ಅವಳೇ ತೋರಿಸು, ಅವಳು ಆಟ ಆಡ್ತಿದ್ದಾರೆ. ಜೋಗಾಲಿ ಮೇಲೆ ಕುತ್ಕೊಂಡ್ಬಿಟ್ರೆ ಚಿಕ್ಕ ಮಕ್ಳು ಆಗ್ತೀವಿ ನಾವಂತೂ. ಇವಾಗ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಲ್ಲಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಪ್ರೈಸ್ ಅಷ್ಟೇ, ನೀರಲ್ಲಿ ಬೆಳೆಯೋದು ಸಕ್ಕತ್ತಾಗಿ ಕಾಣ್ತಾ ಇದೆ. ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡೆ ವಿಡಿಯೋಸ್ ಮಾಡ್ತಾ ಆಚೆ ಫುಲ್ ಬಿಸಿಲಿದೆ. ಇದ್ರೊಳಗಿದ್ರೆ ಸ್ವಲ್ಪ ಕೂಲ್ ಅನಿಸ್ತಾ ಇದೆ, ಜಾಸ್ತಿ ಬಿಸಿಲಿಲ್ಲ ಅಷ್ಟೊಂದು. ಚೆನ್ನಾಗಿದೆ. ಫೋಟೋ ಹೋಗ್ತಾ ಇದ್ದೀರಾ? ಸೆಕೆಂಡ್ ಟೈಮ್ ನೋಡಿತಿರೋದು ನಾವು. ಸೆಕೆಂಡ್ ಟೈಮ್ ಇದನ್ನ ನೋಡ್ತಾ ಇರೋದು. ನಮಗೆ ಬಾಯ್ ಬರ್ತಿರೋದು. ಎಲ್ಲ ಫೋಟೋ 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 ಅಂತ ಇದೆ. ಇವರೆಲ್ಲ ಆಂಟ್ ಇದೆಲ್ಲ ಸ್ವೀಟ್ 16 ಲೇಡೀಸ್. ಹಾಯ್.
ನಮ್ಮ ಮಮ್ಮಿ ಟೊಪ್ಪಿ ಗಿಪ್ಪಿ ಇಟ್ಕೊಂಡು ಸ್ಪೆಕ್ಸ್ ಹಾಕೊಂಡು ನಮ್ಮ ಆಂಟಿ ಎಲ್ಲ ನೋಡ್ರಿ ಯಾರು ಏಜ್ ಆದವ್ರಂಗೆ ಕಾಣ್ತಿಲ್ಲ. ಚೆನ್ನಾಗಿದೆ ಪ್ಲೇಸ್, ಕೂಲ್ ಆಗಿದೆ, ಬಿಸಿಲು. ಹಾಯ್ ಫ್ಯಾಮ್, ಇವತ್ತು ಫಿಶ್ ತಿನ್ನಕ್ಕೇನೆ ಬಂದಿದೀವಿ. ಎಲ್ರು ತಿಂತಾವ್ರೆ. ನಮ್ಮ ಮಮ್ಮಿ ಎಲ್ರು ಬಾಂಗ್ಡಾ 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 ತಗೊಂಡಿದ್ದಾರೆ. ನಾನು ಅಂಚಲ್ ತಗೊಂಡೆ, ಒಂದು ಆಮ್ಲೆಟ್ ಖಾಲಿ ಮಾಡಿದೆ, ಲೇಟಾಗಿ ಕೊಟ್ಟರು. ಇನ್ನು ಮುರುಡೇಶ್ವರದಲ್ಲೇ ಇದ್ದೀವಿ. ಬೀಚಲ್ಲಿ ಸಕ್ಕತ್ತಾಗಿ ಆಟ ಆಡಿದ್ವಿ, ಬಟ್ ತೋರ್ಸೋಕ್ಕಾಗಲಿಲ್ಲ, ಫೋನ್ ಎತ್ಕೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರ ತಿರ್ಗಾ ಹೋಗಿ ಊಟ ಮಾಡಬೇಕು. ಇದು ಡೇ 3. ನಾವಿವಾಗ ಮುರುಡೇಶ್ವರದಲ್ಲೇ ಇದ್ದೀವಿ, ಅಂದರೆ ರೂಮಿನ ಮಾಡಿರೋದ್ರಿಂದ ಇಲ್ಲೇ ಇದ್ದೀವಿ ಅಷ್ಟೇ. ಸೊ ಗುಡ್ ಮಾರ್ನಿಂಗ್. ಇವಾಗ ಸ್ಟ್ಯಾಚು ಅಂತ ಬಂದಿದ್ದೀವಿ. ಸೊ ಸ್ಟ್ಯಾಚು ಹತ್ರ ನೋಡೋಣ ಅಂತ. ಜಾಸ್ತಿ ಟೈಮ್ ಬಂದಿದ್ದೀವಿ, ಬಟ್ ಈಗ ಬಂದಿದ್ದರಿಂದ ಬಂದೇ ಇರಲಿಲ್ಲ. ಸೊ ಇವಾಗ ಬಂದಿದ್ದೀವಿ, ನೋಡೋಕ್ಕಾಗಲ್ಲ. ಸೊ ಫೈನಲಿ ಶಿವ ಹಿಂಗೆ ಕಾಣ್ತಾ ಇದೆ. 2 ದಿವಸದಿಂದ ಮುರುಡೇಶ್ವರದಲ್ಲಿದ್ದೀವಿ, ಇದೇ ಫಸ್ಟ್ ಇಲ್ಲಿಗೆ ಬಂದಿದ್ದು. ಅಂತಂದರೆ ಮುಂಚೆ ಎಲ್ಲ ಬಂದಿದ್ದೀವಿ, ಆದರೆ ಇವಾಗ ಬಂದಿದ್ದಷ್ಟೆ. ಸನ್ರೈಸ್ ಆಗಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಓಡ್ತಾ ಇದೀವಿ. ಸೊ ಎಷ್ಟು ಜನ, ಎಲ್ಲ ಬ್ಯಾಗ್ ಎಲ್ಲ ಫುಲ್ ಲಗೇಜು. ಅಯ್ಯೋ ಸಾಕಾ ಲಗೇಜು 3 ದಿವಸಕ್ಕೆ? ಬಸ್ಸಿಗೆ ಕಾಯ್ತಾ ಇದೀವಿ, ಓಡ್ಬೇಕು, ಬಸ್ ಬಂದ್ರೆ ನೋಡೋಣ. ಸೊ ನಾವೀಗ ಡಂಶರಾಜ್ ಆಡ್ತಾ ಇದೀವಿ. ಫುಲ್ ಹಳೆ ಮೂವಿ ಕೊಟ್ಬಿಟ್ಟಿದ್ದಾರೆ, ನೋಡ್ತಾ ಇದೀವಿ ಏನ್ ಆಕ್ಷನ್ ಮಾಡೋದಂತ. ಶಂಕರ್ನಾಗ ಅಲ್ಲ ಶ್ರೀನಾಥ ರಾಜೇಶ ಹೇಳಲ್ಲ ಬಿಡಿ, ನೀವ ಹೆಸರೇ ಹೇಳಲ್ಲ, ಮರ್ತೋಗಿದ್ದೆ ಅವ್ರನ್ನ. ಗಂಡಿಗೆ ಅವ್ರಿ ನೀವ್ ಹೇಳ್ತಾ ಇಲ್ಲ ಅಷ್ಟೇ ಅವ್ರ ಹೆಸರನ್ನ. ವಾಟರ್ ಬಿಲ್ ಅದೇ. ನಮ್ಗೆ ಹೇಳಿಲ್ಲ ಶೋಭಕ್ಕೆ ಯಾವ್ದು ನಂಗೆ ಗೊತ್ತಾಯ್ತು. ಟಿವಿ ನೋಡ್ತಾ ಇರೋದು ಎಲ್ಲಾರು ಸಿನಿಮಾ. ನರಸಿಂಹರಾಜನ ಇವಾಗ ಅವ್ರ ಮಗ ರೀಸೆಂಟ್ ಆಗಿ ಹೀರೋ ಆಗಿ ನಟನೆ ಮಾಡ್ತಾ ಇದ್ದಾನೆ. ನಾವೇ ಹೇಳ್ಕೊಡ್ತೀವಿ, ಈಗ ಮುಗ್ದಾಗಿದೆ. ಹೇಳ್ಬೇಡಿ. ಅವ್ರ ಮಗ ಇವಾಗ ರೀಸೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಹೀರೋ ಪ್ರೋಗ್ರಾಮ್ಸ್ ಮಾಡ್ತಾನೆ. ಬೇಜಾನ ಟಿವಿ ಪ್ರೋಗ್ರಾಮ್ಸ್ ಕೊಡ್ತಾನೆ, ಜಡ್ಜ್ ಆಗೋ ಕೂತಿರ್ತಾನೆ. ಮಜಾ ಟಾಕೀಸ್ ಮಾಡ್ತಾರಲ್ಲ, ಲೋಕೇಶ್ ಮಗ. ಲೋಕೇಶ್ ಹೀರೋ ಹೇಳ್ರಿ ಇವಾಗ. ಪರಸಂಗದ ಗಂಡತಿ ಬಂತ. ಏನ್ ಹೇಳಿ ಮೂವಿ ನೇಮ? ಸಂಘದ ಗೆಂಡತಿಮ್ಮ. ಪರಸಂಗದ ಗೆಂಡತಿಮ್ಮ. ಕರೆಕ್ಟ್. ನವಗ್ರಹ. ಓ ಡಿ ಬಾಸ್ ನವಗ್ರಹ. ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ನಾವ್ ಆಟ ಆಡ್ತಾ ಇದ್ರೆ ನಿದ್ದೆ ಮಾಡ್ತಾರೆ. ವಿಮಲಾ ಆಂಟಿ, ನೀವು ಎದ್ದಿದ್ದೀರಾ?
ನೋಡಿ ಇವರೆಲ್ಲ ನಿದ್ದೆ ಮಾಡ್ತವ್ರಿ, ಏನ್ ಮಾಡೋದು. ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ನೋಡ್ಲಿ ಔಟ್. ಬೆಟ್ಟದ ಹೂವು ಎಲ್ಲಾದ್ರೂ ತೋರಿಸಿದ್ರೆ ಬೆಟ್ಟ ಗೊತ್ತಾಗ್ತಿಲ್ಲ. ಸುತ್ತಮುತ್ತ ಇರೋದೆಲ್ಲ ಬೆಟ್ಟನೇ. ಇದೇನೆ ಬೆಟ್ಟ. ಎಷ್ಟು ಲೆಟರ್ಸ್ ಇದೆ? ಹೀರೋ ಇಲ್ಲ, ಸತ್ತೋಗಿದಾರ, ಮೇಲಿದಾರ. ಹೊಸಬ್ರು ದೇವ್ರು ದೇವ್ರು ದೇವ್ರದಾ? ಹಿಸ್ಟಾರಿಕಲ್ ದೇವ್ರದ್ದು ಮಿತ್ಸ್. ಫಸ್ಟ್ ವರ್ಡೇ ದೇವ್ರು, ಮತ್ತೆ ಮೈಥಾಲಜಿಕಲಾ? ದೇವ್ರು ದೇವ್ರು ಯಾವ ದೇವ್ರು ಅಂತನಾ? ಮತ್ತೆ ವಿಗ್ರಹ. ರಾಮ 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 ಹೆಂಡ್ತಿ, ರಾಮ ಸೀತೆ, ಸೀತಾರಾಮ. ಸೀತಾರಾಮ, ಸೀತಾರಾಮನೇ ಅಂತೆ. ಸೀತಾರಾಮುನಾ? ಇವಾಗ ರೀಚ್ ಆದ್ವಿ ಶಿರ್ಸಿ ಮಾರಿಕಾಂಬ ಟೆಂಪಲ್. ಸ್ಲಿಪ್ಪರ್ ಬಿಡ್ಬೇಕು, ಸ್ಲಿಪ್ಪರ್ ಬಿಡೋಕ್ಕೋಸ್ಕರ ಹೋಗ್ತಾ ಇದ್ವಿ. ತುಂಬಾ ಸೌಂಡ್ ಇದೆ, ಸೌಂಡ್ ಇದೆ. ಅಡ್ಜಸ್ಟ್ ಮಾಡಿ ಸ್ಲಿಪ್ಪರ್ ಬಿಡಕ್ ಹೋಗ್ತಾ ಇದ್ವಿ. ಒಳಗಡೆ ಹೋಗ್ತಾ ಇದೀವಿ ಇವಾಗ. ಸ್ಲಿಪ್ಪರ್ ಬಿಟ್ಟು ಬಂದ್ವಿ. ಸೊ ಶ್ರೀ ಮಾರಿಕಾಂಬಾ ಟೆಂಪಲ್. ಸೊ ನಾವೀಗ ಸಹಸ್ರ ಲಿಂಗಗಳಿದ್ದೀವಿ. ಸಹಸ್ರ ಅಂದ್ರೆ 1000 ಲಿಂಗಗಳಿಂದ ಎಲ್ಲ ಲಿಂಗಗಳಾಗಿದೆ ಅಂದರೆ ಸ್ವಲ್ಪ ಲಿಂಗಗಳು ಕಾಣ್ತಾ ಇದೆ ಅಲ್ಲಿ. ಇನ್ನ ಸ್ವಲ್ಪ ಒಳಗಿದೆ ಅನ್ಕೊಂಡಿದ್ದೀವಿ. ನೀರೆಲ್ಲ ಫುಲ್ ಫ್ಲೋ ಆಗ್ತಾ ಇದೆ ಒಳಗಿದೆ. ವಿಡಿಯೋ ಮಾಡ್ತಾವ. ಆಟ ಆಡೋಣ ಅಂತ ಅನ್ಕೊಂಡಿದೀವಿ. ಟೈಮ್ ಇದೆಯಂತೆ, ನೋಡೋಣ ನೀರಲ್ಲಿ ಆಟ ಆಡೋಣ. ನೀರ್ ಜಾಸ್ತಿ ಇದೆ ನೋಡಿ, ಲಿಂಗಗಳಲ್ಲಿದೆ ನೋಡಿ. ಲಿಂಗ ಬಸವಣ್ಣ ಎಲ್ಲ ಇದೆಯಂತೆ. ಅಲ್ಲೆಲ್ಲ ಆಟ ಆಡ್ತಾ ಇದಾರೆ ಸ್ವಲ್ಪ ಜನ. ನಮ್ ಕಡೆಯವರು ಆಟ ಆಡ್ತಾ ಇದಾರೆ. ಚೆನ್ನಾಗಿದೆ ಪ್ಲೇಸ್ ಒಂಥರ. ಬಟ್ಟೆ ಮೇಲೆ ಇರ್ಬಾರ್ದು. ಶ್ವೇತಾ ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಟೂರಿಸ್ಟ್ ಅವರು. ನಾವಿಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಂತೆ, ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಕೋತಿಗಳು ಜಾಸ್ತಿ ಇದೆ, ಕಾಣ್ತಾನೆ ಇಲ್ಲ ಆದ್ರೂ.
ಚೆನ್ನಾಗಿದೆ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್. ನೀರು ಕಮ್ಮಿ ಇದೆ ಬಟ್ ಆಕ್ಚುಲಿ ಅಲ್ಲಿ ನಾವು ಆಟ ಆಡಿದ್ವಲ್ಲ ಅದೇ ರಿವರ್. ಶಾಲ್ಮಲಾ ನದಿ ಅಂತ ಹೆಸರು, ನದಿ ಹೆಸರು. ಓ ರೀಲ್ಸಾ? ರೀಲ್ಸ್ ಮಾಡ್ತಿರೋದಾ? ನಮ್ಮ ಹೆಂಗ್ ಲೇಡೀಸ್ ಎಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಓ ಕ್ಯಾಟ್ ವಾಕ್ ಸೂಪರ್. ನೀರ್ ಜಾಸ್ತಿ ಆದಾಗ ಚೆನ್ನಾಗಿರುತ್ತೆ ಅಂತೆ ಅಲ್ಲ. ಮಳೆ ಜಾಸ್ತಿ ಆದ್ರೆ ಈ ಕಡೆ ಏನ್ ಮಳೆ ಆಗುತ್ತೋ ಇಲ್ಲೋನೇ ಗೊತ್ತಿಲ್ಲ. ಬಿಸಿನೀರ್ ಚೆನ್ನಾಗಿದೆ, ಚೆನ್ನಾಗಿದೆ. ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಬೈಕ್ ಕೂಡ ಹೋಗ್ತಾ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಇಲ್ಲಿ ಆಕ್ಚುಲಿ ಇನ್ನೊಂದು ಶರಾವತಿ ರಿವರ್ ಅಲ್ಲಿ, ರಿವರ್ ಮೇಲೆ ಇರೋದ್ರಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಹೋಗುತ್ತೆ ಜಾಸ್ತಿ. ಅಲ್ಲಿ ಒಂಚೂರು ಅಗಲನೂ ಇದೆ ಬ್ರಿಡ್ಜು. ಇಲ್ಲಿ ಸ್ವಲ್ಪ ಚಿಕ್ಕದು ಅಗಲ. ಆ ಕಡೆ ಒಂದು ರೋಡ್ ಇದೆಯಲ್ಲ ಅಲ್ಲಿಗೆ ಹೋಗಕ್ಕೆ ನೋಡಿ ಮೂವ್ ಆಯ್ತು. ಸೊ ನಾವೀಗ ಬನವಾಸಿ ಟೆಂಪಲ್ಗೆ ಬಂದಿದ್ದೀವಿ. ಬನವಾಸಿ ಮಧುಕೇಶ್ವರ ದೇವರಂತೆ. ಸೊ ಎಷ್ಟೋ ವರ್ಷದ ಹಳೆ ಟೆಂಪಲ್ ಇದು ನೋಡಿ. ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ಕಾರ್ತಿಕ ನಡೀತಿದೆ ಅಲ್ಲ, ಅದಕ್ಕೆ ಸಕ್ಕದ ಕಾಣ್ತಿದೆಲ್ಲ. ಎಷ್ಟೋ ವರ್ಷದ ಹಳೆ ಟೆಂಪಲ್ ಅಂತೆ. ನಮ್ಮ ಬೇಲೂರು ಹಳೆ ಬಿಡ್ತಾರ. ಚೆನ್ನಾಗಿದೆ. ನಂದಿ ಇದೆ ಅಂದರೆ ಹಂಗಾದ್ರೆ ಶಿವನ ಟೆಂಪಲ್ ಇದೆ ಅನ್ಕೊಂತೀನಿ ನನ್ನ ಪ್ರಕಾರ. ಶಿವನ್ಗೆನೆ ಇನ್ನೊಂದು ಹೆಸರು ಮಧುಕೇಶ್ವರ ಅಂತ. ಕಲ್ಲುಗಳು ಇದೆ ನೋಡಿ, ಕಾರ್ವಿಂಗ್. ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಕ್ಲೋಸ್ ಇದೆಯಾ? ಸೊ ಅವಾಗಿನ ಕಾಲದಲ್ಲಿ ನೋಡಿ ಕುತ್ಕೊಳ್ಳೋಕ್ಕೆ ದೇವಸ್ಥಾನದಲ್ಲಿ ಸೋಫಾ ಥರನೂ ಮಾಡಿದ್ದಾರೆ. ಅವ್ರಿಗೆ ಅವಾಗಲೇ ಗೊತ್ತಿತ್ತು ದೇವಸ್ಥಾನಕ್ಕೆ ಬಂದರೆ ಕುತ್ಕೊಂಡು ಹೋಗ್ಬೇಕು ಅಂತ. ಸೊ ಅವರೇ ಕುತ್ಕೊಳ್ಳೋಕ್ಕೆ ಮಾಡಿರೋದು. ಈ ವಯಸ್ಸಾದವರು ಕೆಳಗಡೆ ಕುತ್ಕೊಳ್ಳೋಕ್ಕಾಗದೇ ಇರೋರಿಗೆ ತುಂಬ ಉಪಯೋಗ. ಸಾವಿರದ 800 ವರ್ಷದ ಹಳೆ ದೇವಸ್ಥಾನ ಅಂತೆ. ತುಂಬ ಚೆನ್ನಾಗಿ. ಸೊ ಇಷ್ಟು ಜನ ನಾವು ಬಂದಿರೋದು, ಅದೇ ಇನ್ನೂ ಸ್ವಲ್ಪ ಜನ ಮಿಸ್ ಇದ್ದಾರೆ ಅಲ್ಲೆಲ್ಲ. ಸೊ ಇಲ್ಲಿಗೆ ನಮ್ಮ 3 days ಟ್ರಿಪ್ ಮುಗಿದಿದೆ. ಇವಾಗ ಬಸ್ಸಲ್ಲಿ ದರ್ಶನ ಮುಗಿತ್ತು. ಇಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಡೋದಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ಪೈನಾಪಲ್ ಚೆನ್ನಾಗಿರುತ್ತೆ ಅಂತೆ, ಟೇಸ್ಟ್ ನೋಡಿ ತಗೋಬೇಕು. ಪೈನಾಪಲ್ ಒಂದು ತಗೊಂಡು ಇನ್ನು ಊಟ ರೆಡಿ ಆಗಿದೆ, ಊಟ ಮುಗಿಸಿ ಹೊರಡೋದೇ ಇಲ್ಲ.
ನೋಡೋಣ ಬೆಳಗ್ಗೆ 6 o'clock 5 to 6 ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬ್ಯಾಂಗ್ಳೂರ್ ರೀಚ್ ಆಗೋದು. ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಡನ್ ಕ್ವೀನ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಈಡನ್ ಕ್ವೀನ್ ಬ್ಲಾಗ್ಸ್ನ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್.